ಅದು ಇಲ್ಲಿ ಜಿಮ್ಗೆ ಬರೋರೆಲ್ಲ ತಗೊಂಡೋಗಿ ತಿಂತಾರೆ. ಇವಾಗ ನಾನು ಒಂದ್ ದಿವಸ ಸುಮಾರು 150 ಲೋಟ ಸೇಲ್ ಮಾಡಿದ್ದೀನಿ. ಬೆಳಿಗ್ಗೆ ಭಾನುವಾರ ಮಾತ್ರ ಜಾಸ್ತಿ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಏನಿದು ಏನ್ ಫೇಮಸ್ ಅಂದ್ರೆ ನೋಡ್ಬೋದು. ಅವಾಗ ಭಾನುವಾರ ಅಂದ್ರೆ ತುಂಬಾ ಕಾಲ್ ಸೂಪೇ ಫೇಮಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ರಾಜಿ ಅಂತ. ನಮ್ಮ ಹೋಟೆಲ್ ಹೆಸರು KRS ಸೂಪ್ ಸ್ಟಾಲ್ ಅಂತ. ಇದು ಇಲ್ಲಿ ಮರಿಯಪ್ಪನಪಾಳ್ಯ ಪಾರ್ಕ್ ಮುಂಚೆ ಮೇನ್ ಗೇಟ್ ಅಲ್ಲಿ ಇದೆ. ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಸುಮಾರು 5 ವರ್ಷ ಆಯ್ತು. ನಮ್ಮ ಹತ್ರ ಕಾಲ್ ಸೂಪು, ಮೊಟ್ಟೆ, ಇಡ್ಲಿ, ಆಮೇಲೆ ಬಾಯ್ಲ್ಡ್ ಎಗ್ಗು, ಮಸಾಲೆ ಎಗ್ಗು, ಗೊಜ್ಜಲಕ್ಕಿ ಎಗ್ಗು ಎಲ್ಲ ಸಿಗುತ್ತೆ. ಎಲ್ಲ ಚೀಪ್ ರೇಟ್, ಚೀಪ್ ಅಂಡ್ ಬೆಸ್ಟು. ಒಂದು ಕಾಲು ಒಂದು ಸೂಪು 70, ಆಮೇಲೆ ಬಾಯ್ಲ್ಡ್ ಎಗ್ 10 ರೂಪಾಯಿ, ಮಸಾಲೆ ಎಗ್ಗು 10 ರೂಪಾಯಿ, ಗೊಜ್ಜಲಕ್ಕಿ ಎಗ್ಗು 10 ರೂಪಾಯಿ. ಒಂದು ಕಾಲು ಒಂದು ಸೂಪು ಇಡ್ಲಿ ಜೊತೆ 80 ರೂಪಾಯಿ ಆಗುತ್ತೆ. ಸ್ಟ್ರಗಲ್ ಅಂತ ಏನು ಇಲ್ಲ ಇಲ್ಲಿ, ಏನು ಇಲ್ಲ. BBMP ಪರ್ಮಿಷನ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಬರೋ ಪಾರ್ಕ್ ಬರೋರೆಲ್ಲ ಬೆಳಗ್ಗೆ ಸೂಪ್ ಕೊಡ್ತಾರೆ. ಮಾತ್ರ ಬಾಳೆತಂಡಿ ಸೂಪ್ ಇದೆ, ಆಮೇಲೆ ಕಾಳು ಸೂಪ್ ಇದೆ. ಬಾಳೆತಂಡಿ ಸೂಪ್ 10 ರೂಪಾಯಿ, ಆಮೇಲೆ ಮಟನ್ ಸೂಪು 15 ರೂಪಾಯಿ. ಜಾಯಿಂಟ್ ಪೇನು ಮತ್ತೆ ಫುಲ್ ಬಾಡಿ ಪೇನು ಎಲ್ಲ ಕ್ಲಿಯರ್ ಆಗುತ್ತೆ. ಮಸಾಲ ಎಗ್ ಇದೆ ನಮ್ಮ ಹತ್ರ, ಬಾಯ್ಲ್ಡ್ ಎಗ್ ಇದೆ, ಆಮೇಲೆ ಗೋಜ್ಲಕ್ಕಿ ಎಗ್ ಇದೆ. ಎಲ್ಲ 10 ರೂಪಾಯಿ 10 ರೂಪಾಯಿ. ಗೋಜ್ಲಕ್ಕಿ ಎಗ್ ಇದೆ ನಮ್ಮನ್ನ, ಅದು ಜಾಸ್ತಿ ಎಲ್ ಕಡೆ ಸಿಗಲ್ಲ, ನಮ್ಮ ಹತ್ರ ಸಿಗುತ್ತೆ. ಅದು 10 ರೂಪಾಯಿ ಒಂದು ಪೀಸ್. ಅದು ಜಾಸ್ತಿ ಪ್ರೋಟೀನ್ ಇದೆ. ಅದು ಇಲ್ಲಿ ಜಿಮ್ಗೆ ಬರೋರೆಲ್ಲ ತಗೊಂಡೋಗಿ ತಿಂತಾರೆ. ನಾವಿಲ್ಲಿ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ತಗೊಳ್ಳ, 20 ಲೋಟ 25 ಲೋಟ ಅಷ್ಟೇ. ಕೊರೋನಾ ಬಂದ್ಮೇಲೆ ಮಕ್ಳಿಗೆಲ್ಲ ಗೊತ್ತಾಯ್ತು ಯಾವ್ ತಿಂದ್ರೆ ಯಾರು ಚೆನ್ನಾಗಿದೆ. ಕೊರೋನಾ ಆದ್ಮೇಲೆ ನಮ್ಮ ಹತ್ರ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಇವಾಗ ನಾನು ಒಂದ್ ದಿವಸ ಸುಮಾರು 150 ಲೋಟ ಸೇಲ್ ಮಾಡಿದ್ದೀನಿ. ಸೂಪ್ ಅಂಗಡಿ ಜಾಸ್ತಿ ಆಗ್ತಾರೆ, ಬಟ್ ಯಾರಿಗೂ ಹೋಗಲ್ಲ. ನಮ್ಮ ಹತ್ರ ಡಿಫ್ರೆಂಟ್ ಟೇಸ್ಟ್ ಇದೆ. ನಾವು ಬೆಂಗಳೂರಿಗೆ ಬಂದು ಸುಮಾರು 6 ವರ್ಷ ಆಯ್ತು. ಅವಾಗ ಜಾಸ್ತಿ ಅಂಗಡಿಯಲ್ಲಿ ನೋಡಿದ್ವಿ. ಬೆಳಿಗ್ಗೆ ಭಾನುವಾರ ಮಾತ್ರ ಜಾಸ್ತಿ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಏನಿದು ಏನ್ ಫೇಮಸ್ ಅಂದ್ರೆ ನೋಡ್ಬೋದು. ಅವಾಗ ಭಾನುವಾರ ಅಂದ್ರೆ ತುಂಬಾ ಕಾಲ್ ಸೂಪೇ ಫೇಮಸ್. ಅವಾಗ ಇವ್ ಐಡಿಯಾ ಬಂತು. ಅವಾಗ ನಾವು ಯಜಮಾನ್ರು ಇದ್ ಮಾಡಿ ಇಲ್ಲಿ ಪಾರ್ಕ್ ಮುಂಚೆ ಗಾಡಿ, ಅವಾಗ್ಲಿಂದ ಈ ಗಾಡಿನೇ ಹಾಕಿದ್ವಿ. ಸುಮಾರು 5 ವರ್ಷ ಆಯ್ತು ಈ ಗಾಡಿನೇ. ಪರವಾಗಿಲ್ಲ, ಬಿಸ್ನೆಸ್ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಇವಾಗ ಸ್ಟೂಡೆಂಟ್ಸ್, ಯಂಗ್ಸ್ಟರ್ ಎಲ್ಲ ಹೊಸ ಬಿಸ್ನೆಸ್ ಮಾಡ್ತಿದ್ದಾರೆ. ನೀವು ಕಮ್ಮಿ ಬಜೆಟ್ ಲಿಂದ ಮೇಲ್ಗಡೆ ಹೋಗ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 100 ರೂಪಾಯಿ 200 ರೂಪಾಯಿ ಯಾರು ಬರಲ್ಲ. ಚೀಪ್ ಆಗಿದ್ರೆ ಎಲ್ಲ ಬರ್ತಾರೆ. ಅದು ನೀವು ಮೈಂಡ್ಲಿ ಫಿಕ್ಸ್ ಮಾಡ್ಬೇಕು. ಕಡಿಮೆ ಇರಬೇಕು, ಅವಾಗ್ಲೇ ಕಸ್ಟಮರ್ ಜಾಸ್ತಿ ಬರ್ತಾರೆ ನಮ್ಮ ಹತ್ರ. ಮೆಜೆಸ್ಟಿಕ್ ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ರೆ ನಮ್ಮ ಅಂಗಡಿ ಗೊತ್ತಾಗುತ್ತೆ. ಇಲ್ರಿ ಎಲ್ಲಾ ಕಡೆ ನಮ್ಮ ಅಂಗಡಿ ಗೊತ್ತಾಗುತ್ತೆ. ಪಾರ್ಕ್ ಹತ್ರ ಹೋಗಿ ಕಾಸು ಎಲ್ಲಾರ್ಗೂ ಗೊತ್ತಾಗುತ್ತೆ. ಚೆನ್ನಾಗೈತೆ ಸೂಪ್. ಸುಮಾರು 5 ವರ್ಷದಿಂದ ಬರ್ತಾ ಇದೀವಿ. ರೇಟ್ ರೀಸನಬಲ್ ಆಗೈತೆ, ಟೇಸ್ಟ್ ಚೆನ್ನಾಗೈತೆ. ಇವ್ರ ಹತ್ರ ಸುಮಾರು ಕಸ್ಟಮರ್ ಇಲ್ಲಿ ಬಂದು ಕುಡಿತಾರೆ. ನಿಮ್ಗೆ ವೆಜ್ ಸೂಪು ಸಿಕ್ಕುತ್ತೆ, ಇದು ಕಾಲ್ ಸೂಪು ಸಿಕ್ಕುತ್ತೆ.